ಇವತ್ತೇನು ಇವತ್ತು ಒಂದು ಕರಾಳ ಕಳೆದ 3 ದಿವಸಗಳ ಹಿಂದೆ ನಮ್ಮ ತಾಲೂಕು ಒಂದು ಕರಾಳ ದಿನ ಅಂತ ಹೇಳ್ಬೋದು. ನಮ್ಮ ಹೆಣ್ಮಕ್ಳನ್ನ ಹಸುಗೂಸು ಹೆಣ್ಮಕ್ಳು ಅಂದರೆ 9ನೇ ತರಗತಿ 10ನೇ ತರಗತಿ ಓದಿರ್ತಕ್ಕಂಥ ಹೆಣ್ಮಕ್ಳು ಶೈಕ್ಷಣಿಕ ಪ್ರವಾಸಕ್ಕೆ ಹೋಗಿರ್ತಕ್ಕಂಥ ಮುರಾರ್ಜಿ ಸ್ಕೂಲದಲ್ಲಿ ಏನು ಮುರುಡೇಶ್ವರದಲ್ಲಿ ಏನು ದುರಂತ ಅಂತ ಆಯಿತು, ನೀರಲ್ಲಿ ದುರಂತ ಆಯಿತು. ನೀರಿನ ಅಲೆಗೆ ಗಂಗಾದೇವಿ ಬಂದು ಇವನ್ನೆಲ್ಲ ಏನು ಬಲಿ ತಗೊಂತು. ಆ ದೃಶ್ಯ ಕಂಡು ಇಡೀ ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲ ಜನರು ಕೂಡ ಒಂಥರ ಹೆಣ್ಮಕ್ಳು ಕಳ್ಕೊಳ್ಳೋ ರೀತಿ ಶೋಕಾಚರಣೆದಲ್ಲಿದ್ವಿ. ಬಹುಶಃ ಅವತ್ತು ನಾನು ಸ್ಪೆಷಲ್ ಪೇಟೆಯಲ್ಲಿ ಬೆಳಗಾಮಿಂದ ಬೆಂಗಳೂರು ಬರಬೇಕಾದ್ರೆ ತಮ್ಮ ಮಾಧ್ಯಮ ಮಿತ್ರರು ಯಾರೋ ಫೋನ್ ಮಾಡಿ 7 ಜನ ಮಕ್ಕಳು ತಪ್ಪೋಗಿದ್ದಾರೆ ಅಂತಂದರೆ ಬಹುಶಃ ಎಲ್ಲೋ ಜಾತ್ರೆ ತಪ್ಪೋಗಿರ್ಬೋದು ಅಂತ ಅಂದ್ಕೊಂಡೆ. ಬಹುಶಃ ನಾನು 9:30 ಲ್ಯಾಂಡ್ ಆದಾಗ ಒಂದು ವಿಷಯ ಬಂತು, 7 ಜನ ಮಕ್ಕಳು ನೀರು ಪಾಲಾಗಿದ್ದಾರೆ ಅಂತ ಬಂತು. ಆಗಿಂದ ಹಾಗೆ ನಾನು ಅರ್ಲಿ ಮಾರ್ನಿಂಗ್ ಫ್ಲೈಟ್ ಹಿಡ್ಕೊಂಡು ನಾನು ಮಂಗಳೂರಿಂದ ಹೋದಾಗ ಬಹುಶಃ ಒಂದು ಮಗು ಸಿಕ್ಕಿತ್ತು, ಇನ್ನು 3 ಜನ ಮಗು ಸಿಕ್ಕಿರಲಿಲ್ಲ. ಇನ್ನು 3 ಜನ ಮಗು RNS ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಅಲ್ಲಿ ಹೋಗಿ ಅವರಿಗೆಲ್ಲ ಐ ಟ್ರೀಟ್ಮೆಂಟ್ ಕೊಡಿಸಿ ಅಲ್ಲಿಂದ SP ಮತ್ತು DC ಅವ್ರು ಮತ್ತು ಸ್ಪೆಷಲ್ ತಂಡ ಮುಖಾಂತರ ಸಮುದ್ರ ಒಳಗಡೆ ಹೋದಾಗ 3 ಜನ ಮಕ್ಕಳು ಮಧ್ಯಾಹ್ನಕ್ಕೆ ಸಿಕ್ಕಿದ್ರು. ಅದೊಂದು ಯಾವ ರೀತಿ ಇತ್ತು ಆ ಘೋರ ಅಂತಂದ್ರೆ ಬಹುಶಃ ನನ್ನ ಲೈಫಲ್ಲಿ ಫಸ್ಟ್ ನಾನು ಫೇಸ್ ಮಾಡಿದ್ದಕ್ಕಂಥ ಒಂದು. ನಂತರ ಭಟ್ಕಳ ಹಾಸ್ಪಿಟಲ್ ತಂದು ಮೇಜರ್ ಫಸ್ಟ್ ಏನು ಪೋಸ್ಟ್ ಮಾರ್ಟಮ್ ಮಾಡಿ ಅಷ್ಟೊತ್ತಿಗೆ ಎಲ್ಲ ಪೇರೆಂಟ್ಸ್ನು ಬಸ್ ಮಾಡಿ ಅಲ್ಲಿ ಕರ್ಕೊಂಡೆ. ಮುಳಬಾಗಿಲಿಂದ ಎಲ್ಲ ಪೇರೆಂಟ್ಸ್ನು ಕೂಡ ಅಲ್ಲಿ ಕರ್ಕೊಂಡೆ. ತುಂಬಾ ಒಂದು ಕರುಳುಂಡು ಒಂದು ದೃಶ್ಯ ನನಗೆ ಅಲ್ಲಿ ಕಂಡು ಬಂತು. 4 ಜನ ಮಕ್ಕಳನ್ನ ಅಲ್ಲಿ ಹಾಸ್ಪಿಟ್ಲ್ ಒಬ್ಬರೇ ಹಾಕೊಂಡಿದ್ದಾಗ ಬಹುಶಃ ನನ್ನ ಪರಿಸ್ಥಿತಿ ಅವತ್ತು ಯಾರಿಗೂ ಬರಬಾರ್ದಿತ್ತು, ಆ ಥರ ಪರಿಸ್ಥಿತಿ ಇದ್ದೇ ಹೊತ್ತು. ಎಲ್ರಿಗೂ ಸಮಾಧಾನ ಪಡಿಸಿ ಅಲ್ಲಿಂದ ಪೋಸ್ಟ್ ಮಾರ್ಟಮ್ ಮಾಡಿ ಮಕ್ಕಳೆಲ್ಲ ಕಳಿಸ್ಕೊಟ್ಟು ನಾನು ಮೊನ್ನೆ ಸೆಷನಲ್ಲಿ ಮಾತಾಡಿದೆ. ಇದು ಬಲಿ ಕೊಡ್ತಕ್ಕಂಥ ವಿಷಯ, ಇದು ಮಕ್ಕಳನ್ನ ಬಲಿ ತಗೊಂಡಿದ್ದೀರಿ, 5 ಲಕ್ಷ ಕೊಟ್ಟಿದ್ದೀರಿ ಅಂದಾಗ ಸರ್ಕಾರ ಒಂದು ಧೈರ್ಯ ಕೊಟ್ಟು ನಾಳೆ ಮಂಗಳವಾರ ಬುಧವಾರ ಸರ್ಕಾರ ಜೊತೆ ಆಲೋಚನೆ ಮಾಡಿ ಇದಕ್ಕೆ ಖಂಡಿತವಾಗ್ಲೂ ಮುಂದೆ ಈ ಥರ ಆಗ್ದಂಗೆ ನಾವು ಕ್ರಮ ಕೈಗೊಂತೀವಿ, ಆ ಮಕ್ಕಳಿಗೆ ಏನಾದರೂ ಮಾಡ್ಕೊಡ್ತೀವಿ, ಮಕ್ಕಳ ಕುಟುಂಬ ಏನಾದ್ರು ಮಾಡ್ಕೊಡ್ತೀವಿ ಅಂತ ಸರ್ಕಾರ ನೇರವಾಗಿ ಒಪ್ಕೊಂಡಿದೆ. ಬಹುಶಃ ಇದು ಕರುಳು ಹಿಂಡತಕ್ಕಂಥ ಒಂದು ದೃಶ್ಯ ಇದು. ಬಹುಶಃ ನಾನೇ ಏನೇ ಹಣ ಸಹಾಯ ಮಾಡಿದ್ರು ಗೌರ್ಮೆಂಟಿಂದ ಏನೇ 5 ಲಕ್ಷ ಕೊಟ್ಟರು ನಾನು ಹಣ ಸಹಾಯ ಮಾಡಿದ್ರು, ಇನ್ನೂ ಈ ಥರ ಹಣ ಸಹಾಯ ಮಾಡಿದ್ರು ಹಣ ಮುಖ್ಯ ಬರೋದಿಲ್ಲ. 15-16 ವರ್ಷ ಸಾಕಿ ಸಲ್ಲಿರ್ತಕ್ಕಂಥ ಮಕ್ಕಳನ್ನ ಕಳ್ಕೊಂಡಾಗ ಆ ತಂದೆ ತಾಯಿಗಳ ಬಾಧೆ ಹೇಗಿರುತ್ತೆ ಅಂತ ಬೆಳಗ್ಗೆಯಿಂದ ಎಲ್ಲರೂ ಮನೆಗೆ ಹೋಗಿ ಭೇಟಿ ಮಾಡಿದಾಗ ಯಾಕೋ ತುಂಬಾ ನೋವಾಗ್ತಿದೆ. ಬಹುಶಃ ಮಕ್ಕಳನ್ನ ಪ್ರವಾಸ ಕಳಿಸೋಕ್ಕಿಂತ ಮುಂಚೆ ತಂದೆ ತಾಯಿ ಸ್ವಲ್ಪ ಯೋಚನೆ ಮಾಡಿ ಕಳ್ಸೋದ್ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಈ ತರ ಸಮುದ್ರಕ್ಕೆ ನೀರಕ್ಕೆ ಮತ್ತೆ ಬೆಟ್ಟ ತುದಿಯಲ್ಲಿ ಹೋದಾಗ ಎಲ್ಲೋ ಒಂದು ಅಪಾಯಕಾರಿ ಇರ್ತಕ್ಕಂಥ ಒಂದು ದೃಶ್ಯಗಳು ನಮ್ಗೆ ಕಾಣ್ ಬರ್ತಾ ಇದೆ. ಎಸ್ಪೆಷಲಿ ಕರ್ನಾಟಕ ಸರ್ಕಾರ ತುಂಬಾ ಬೇಜವಾಬ್ದಾರಿತನ ನಡ್ಕೊಂತ ಇದೆ. ಯಾಕೆಂದ್ರೆ ನಾನು ಸ್ಪಾಟ್ಗೆ ಹೋದಾಗ ಬಹುಶಃ ನಿಮ್ಗೆ ಹೇಳ್ಬಾರ್ದು ಒಂದು ಘಟನೆ ಹೇಳ್ತೀನಿ, ಯಾರು ಗಾಡ್ಸಿರ್ಲಿಲ್ಲ ಅಲ್ಲಿ, ಮಕ್ಕಳು ಮುಳ್ದ ಯಾರು ಗಾಡ್ಸಿರ್ಲಿಲ್ಲ. ಬಹುಶಃ ಮೀನುಗಾರರು ಅಲ್ಲಿರ್ತಕ್ಕಂಥ ಸ್ಥಳೀಯರು ಮಕ್ಕಳು ಹೇಳ್ಕೊಂಬಂದು ಆಚೆ ಹಾಕಿದ್ದಾರೆ. ಸರ್ಕಾರಕ್ಕೆ ಅಷ್ಟು ಪರಿಜ್ಞಾನ ಇಲ್ವೇ? ಸಾವಿರಾರು ಜನ ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಕ್ಕಂಥ ಮುರುಡೇಶ್ವರದಲ್ಲಿ ಇವತ್ತು ಯಾರು ಗಾರ್ಡ್ಸ್ ಇಲ್ಲ, ಒಂದು ಬೋಟ್ ಇಲ್ಲ, ಅವ್ರಿಗೆ ಲೈಫ್ ಜಾಕೆಟ್ ಇಲ್ಲ ಅಂತಂದ್ರೆ ಒಂಥರ ಕರ್ನಾಟಕ ಸರ್ಕಾರಕ್ಕೆ ಒಂಥರ ಶೇಮ್ ಆಗ್ತಿದೆ, ನಮಗೆ ಒಂಥರ ಶೇಮ್ ಆಗ್ತಿದೆ. ಯಾಕಂದ್ರೆ ನೀವ್ ಹೇಳ್ತಾ ಅಡ್ವರ್ಟೈಸ್ಮೆಂಟ್ ನೋಡಿದೀನಿ, ಒಂದೇ ದೇಶ ಹಲವು ಜಗತ್ತು ಬನ್ನಿ ನೀರ್ಗೆ ಹಾಕಿ ನಮ್ಮ ಮಕ್ಕಳನ್ನ ಅಂತ. ಒಂದೇ ದೇಶ ಹಲವು ಜಗತ್ತು ಬನ್ನಿ ನಿಮ್ಮ ಮಕ್ಕಳು ನೀರ್ಗೆ ಹಾಕ್ಬಿಟ್ಟು ಹೋಗಿ ಅಂತ. ಕಂಡೋರ್ ಮಕ್ಕಳನ್ನ ನೀರ್ಗೆ ಹಾಕಂತಕ್ಕಂಥ ಪರಿಸ್ಥಿತಿ ಇವೆಲ್ಲ. ಬಹುಶಃ ಈ 4 ಜನ ಮಕ್ಕಳು ಕಂಡಾಗ ಎಲ್ಲ ಬಡ ಮಕ್ಕಳಿದೆ, ಎಲ್ಲ SC/ST ಮಕ್ಕಳಿದ್ದಾರೆ. ಬಹುಶಃ ಇನ್ನಾದ್ರೂ ಸರ್ಕಾರ ಎಚ್ಚೆತ್ಕೊಂಡು ಈ ತರ ಘನ ಪರಿಸ್ಥಿತಿ ಆಗ್ದಂಗೆ ತಡ್ಕೊಂತಾರಂತ ಒಬ್ಬ ಶಾಸಕನಾಗಿ ನೋವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ದಯವಿಟ್ಟು ಮುಂದೆ ಜಾಗೃತರಾಗಿ ಇಂಥದಕ್ಕೆಲ್ಲ ಜಾಗೃತರಾಗಿ ಬಡ ಮಕ್ಕಳನ್ನ ಕಾಪಾಡಿ. 95 ಮಾರ್ಕ್ಸು 97 ಮಾರ್ಕ್ಸು ಬಹುಶಃ ಮುಂದೆ ಏನಾಗ್ತಿದ್ರೋ ಗೊತ್ತಿಲ್ಲ. ಇವರು IAS ಆಗ್ತಿದ್ರು, IPS ಆಗ್ತಿದ್ರು, ನನ್ನಂತರ ಶಾಸಕನಾಗ್ತಿರೋ ಗೊತ್ತಿಲ್ಲ. ಇವತ್ತು ಕಡುಗೂಸಲ್ಲಿ ಇವತ್ತು ಮಕ್ಕಳನ್ನ ಕಳ್ಕೊಂಡಿದೀವಿ. ಬಹುಶಃ ಈ ಮಕ್ಕಳಿಗೆ, ಆ ತಂದೆ ತಾಯಿಗಳಿಗೆ, ಆ ಕುಟುಂಬಕ್ಕೆ ಆ ನೋವನ್ನು ಭರಿಸುವಂತ ಶಕ್ತಿ ಕೊಡ್ಲಿ ಅಂತ ಆ ಭಗವಂತನ ತಾವೆಲ್ಲ ನಾವು ಪ್ರಾರ್ಥನೆ ಮಾಡ್ಕೊಂತ ಇದ್ವಿ. ಮುಂದೆ ಈ ತರ ನನ್ನ ತಾಲೂಕಿಗೆ ಆಗದೆ ಇರ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಇದ್ವಿ. ಸರ್, ನನ್ನ ನೇರವಾಡೆ ಈ ಸರ್ಕಾರದೇ ಪ್ರವಾಸೋದ್ಯಮ ನಿಗಮ ನೇರವಾಣೆ ಸರ್. ಇದಕ್ಕೆ ನಾನು ಲೈಫ್ ಜಾಕೆಟ್, ನಾನು ಅಷ್ಟೊತ್ತಲ್ಲಿ ಹೋದಾಗ ಬೆಳಗ್ಗೆ ವಿಚಾರಿಸಿದಾಗ ಅವ್ರು ಹೇಳ್ತಾರೆ ನಮ್ಮಲ್ಲಿ ಲೈಫ್ ಜಾಕೆಟ್ ಇಲ್ಲ ಅಂತ ಹೇಳ್ತಾರೆ. ಒಬ್ಬ ಸಮುದ್ರ ದಡದಲ್ಲಿ ಇರ್ತಕ್ಕಂಥ, ಅದು ನಾನು ಮತ್ತೆ ಬುಕ್ಸ್ ಓದ್ದೆ ಸರ್. ಅದು ಆ ಉತ್ತರ ಕನ್ನಡ ಬಂದ್ಬಿಟ್ಟು ಸೀಸ ಅಂತ ಕರೀತಾರೆ, ಗರಗಸ ಅಂತ. ನೋಡಕ್ಕೆ ಸಮುದ್ರ ಕಾಣಿಸುತ್ತೆ, ಬಟ್ ಅದು ತುಂಬಾ ಡೀಪ್ ಇದೆ ಸರ್, ತುಂಬಾ ಡೀಪ್ ಇದೆ. ಬಹುಶಃ 23-24 15 ಜನ ಮಕ್ಕಳು ಸತ್ತಾರೆ ಮುರುಡೇಶ್ವರದಲ್ಲಿ. ಅದು ಇಡೀ ಸರ್ಕಾರ ಲೆಕ್ಕನೇ ಇಲ್ಲ. ನಾನೆಲ್ಲ ತೆಗೆದು ನೋಡಿದಾಗ ತುಂಬಾ ಒಂದು ಇದಾಗ್ತಾ ಇದೆ. ಇದಕ್ಕೆ ದಯವಿಟ್ಟು ನೇರವಾಣೆ ಸರ್ಕಾರ ಮತ್ತು ಪ್ರವಾಸೋದ್ಯಮ ನಿಗಮ, ಇದು ಪ್ರವಾಸೋದ್ಯಮ ನಿಗಮನೇ ಉತ್ತರ ಕೊಡಬೇಕು. ಮುಂದೊಂದು ದಿವಸ ಖಂಡಿತವಾಗ್ಲೂ ಯಾವುದೇ ಮಕ್ಕಳಿಗೆ ಇದಾಗ್ದಂಗೆ ಸರ್ಕಾರ ಕಾಪಾಡ್ಬೇಕಂತ ಮನವಿ ಮಾಡ್ತೀನಿ ಸರ್.